ರಸ್ತೆಯ ವಿಷಯಕ್ಕೆ ಚಿಕ್ಕಪ್ಪನಿಂದಲೇ ಹಲ್ಲೆಗೆ ಒಳಗಾದ ಯುವತಿ. ಹಲ್ಲೆಗೊಳಗಾದ ಮಹಿಳೆಯ ತುಟಿಗೆ 30ಕ್ಕೂ ಹೆಚ್ಚು ಹೊಲಿಗೆ. ಗೊಬ್ಬೆ ತಾಲೂಕು ಕಡಬ ಹೋಬಳಿ ಯಲಾಚಿಹಳ್ಳಿ ಗ್ರಾಮದಲ್ಲಿ ಮಹಿಳೆ ಮೇಲೆ ಹಲ್ಲೆ. ರಸ್ತೆ ವಿಷಯಕ್ಕಾಗಿ ಪೂಜಾ ಎಂಬ ಮಹಿಳೆಯ ಮೇಲೆ ಚಿಕ್ಕಪ್ಪನೇ ಮಚ್ಚಿನಿಂದ ಹಲ್ಲೆ ಮಾಡಿದ ಘಟನೆ ಜರುಗಿದೆ. ಮಹಿಳೆ ಎಂದಿನಂತೆ ತಮ್ಮ ಮಗ ಹಾಗೂ ಮಗಳನ್ನ ಖಾಸಗಿ ಶಾಲೆಯ ವಾಹನಕ್ಕೆ ಬಿಟ್ಟು ಬರುವ ವೇಳೆ ತನ್ನ ಚಿಕ್ಕಪ್ಪ ರವೀಶ್ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಒಡ್ಡಿರುತ್ತಾನೆ. ಮೊನ್ನೆ ಜಮೀನಿನ ವಿಷಯದಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ಮೇಯಿಸದಲ್ಲಿ ಮಗಳನ್ನೂ ನಿನ್ನ ಕಡಿತೀನಿ ಅಂತ ಇವತ್ತು ಬೇಕು ಅಂತಲೇ ಏಕೆ ಬಂದು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮಗಳನ್ನ ಸ್ಕೂಲ್ ಬಿಟ್ಟು ಬರುವಾಗ ಹುಡುಗರು ಮಕ್ಕಳನ್ನ ಸ್ಕೂಲ್ ಬಿಡೋಕೆ ಹೋಗಿದ್ರು. ಬಂದು ಏಕೆ ಗಾಡಿ ಹೊಡೆದಾನೆ ಬಂದವನೇ. ನಾವು ಗುಬ್ಬಿ ಆಸ್ಪತ್ರೆಗೆ ಬಂದು ಸೇರ್ಕೊಂಡಿದ್ದೀವಿ. ಅದೇನು ಕ್ರಮ ತಗೊಂತೀರ ನೀವು ತಗೊಂಡು ಅದೇನು ಬಂದೋಬಸ್ತ್ ಮಾಡ್ಕೊಂಡು. ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಮಹಿಳೆಯನ್ನ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ತುಟಿಗೆ ಸುಮಾರು 30ಕ್ಕೂ ಅಧಿಕ ಹೊಲಿಗೆ ಹಾಕಲಾಗಿದೆ. ಕಳೆದ ಒಂದು ವಾರದ ಹಿಂದೆ ಓಡಾಡುವ ರಸ್ತೆ ವಿಚಾರವಾಗಿ 2 ಕುಟುಂಬಗಳ ನಡುವೆ ಗಲಾಟೆ ನಡೆದಿದ್ದು ಅದು ಇಂದು ಅತಿರೇಕಕ್ಕೆ ತಲುಪಿದೆ. ಸ್ವಾಟ್ಗಳಿಗೆ ಹೋಗೋಕೆ 13 ವರ್ಷದಿಂದ ಬಿಟ್ಟಿದ್ರು ಸರ್ ರೋಡ. ಇವತ್ತು ರೋಡ್ ಬಿಡಲ್ಲ ಕಳ್ಳ ಬಿಡ್ತೀನಿ ಅಂತ ಹೇಳಿ ಮಾತಾಡಿದ್ರು. ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟಲ್ಲಿ ಬಂದು ಅವ್ರು ಯಾಕೋ ಕ್ರಮ ತಾಳಲಿಲ್ಲ. ಏನೇ ಅದು ಕೋರ್ಟ್ಗೆ ಹೋಗ್ರೆ ಕೋರ್ಟ್ ತೀರ್ಮಾನ ಆಗುತ್ತೆ ಹೋಗ್ರೆ ಅದು ಕೋರ್ಟ್ಗೆ ಹಾಕಿದ್ದೀನಿ. ಕೋರ್ಟ್ಗೆ ಹಾಕಿ ಇನ್ನೂ ತೀರ್ಮಾನ ಆಗಿಲ್ಲ. ಇವತ್ತು ಏಕೆ ಆಯ್ತು. ತಾಲೂಕಿನ ಹಲವು ಕಡೆ ರಸ್ತೆ ಬಿಡುವ ವಿಷಯವಾಗಿ ನಿರಂತರವಾಗಿ ಸಾಕಷ್ಟು ವ್ಯಾಜ್ಯಗಳು ನಡೆಯುತ್ತಲೇ ಇವೆ. ಸಂಬಂಧಪಟ್ಟ ಅಧಿಕಾರಿಗಳು ಸೌಹಾರ್ದತೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಬೇಕಾಗಿದೆ. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ರೋಡ್ಗೆ ಜಗಾಡಿದ್ದು ಸ್ವಾರ್ಥ ಜಮೀನು ಈಗ 15 ಅದೇ ಪೊಲೀಸ್ನವ್ರಿಗೂ ಗೊತ್ತಿತ್ತು, ಸರ್ಟಿಫಿಕೇಟ್ಗೂ ಗೊತ್ತು, ಎಲ್ಲ ಗೊತ್ತು. ಕೋರ್ಟ್ಗೆ ಹಾಕಿದ್ರು. ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟ್ ತೀರ್ಮಾನ ಹಾಕಬೇಕು. ಕೋರ್ಟಲ್ಲಿ ನೀವು ತೀರ್ಮಾನ ಆಗೋಕ್ಕಿಂತ ನೆನ್ನೆ ನಿನ್ನ ಕಡೆಗೂ ಹೋಗ್ಬೇಡ ಅಂತದಿಂದ ನಾವು ಹೋಗೋದೇ ಕೋರ್ಟ್ ತೀರ್ಮಾನ ಆಗಲಿ ಅಂದೆ. ಏಕೆ ಬಂದು ಇವತ್ತು ಮಗಳಿಗೆ ಕಳೆದು ತಮ್ಮ ಹೆಸರು ರವೀಶ್.